ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಫ್ರೆಂಡ್ಸು ಎಲ್ಲ ಲಂಚ್ಗೆ ಹೋಗ್ತಾ ಇದ್ದೀವಿ, ಔಟಿಂಗು. ಸೊ ಲಂಚ್ಗೆ ಹೋಗೋಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ 3 ಜನನು ಇವಾಗ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಲಂಚ್ಗೆ ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದನ್ನ ನೋಡೋ ಕ್ಯೂರಿಯಾಸಿಟಿ ಇದ್ದರೆ ನನ್ನ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಅದೇ ರೀತಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋಗೆ ವೆಲ್ಕಮ್ ಗೈಸ್. ಪೂಜಾ, ಅವರು ಕಾವ್ಯ, ಇಬ್ಬರು ನನ್ನ ಫ್ರೆಂಡ್ಸ್ ಗೈಸ್. ನಾವು 3 ಜನನು ಬಸ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಬಸ್ ಬರ್ತಿಲ್ಲ, ಇನ್ನು 10 ನಿಮಿಷ ಆಯಿತು, ಬಸ್ ಇನ್ನೂ ಬರಲಿಲ್ಲ. ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ ಅವರಿಬ್ಬರೂ ವೆಯ್ಟ್ ಮಾಡ್ತಿದ್ದಾರೆ. ಗೈಸ್ ಫೈನಲಿ ಬಂದ್ವಿ ಟೆಂಪಲ್ ಹತ್ರ. ನನ್ನ ಫ್ರೆಂಡ್ಸ್ ಹೋಗ್ತಿದ್ದಾರೆ ಇಲ್ಲಿ. ಸ್ಲಿಪ್ಪರ್ ಒಂದು ಸೈಡ್ ಬಿಟ್ಬಿಟ್ಟು ನಾವು ಕೈಕಾಲು ತೊಳ್ಕೊಂಡು ಹೋಗೋಣ. ಭಗವತೆ ರಾಮಗ್ರಹಾಯ ಕ್ಯೂನಲ್ಲಿ ನಿಂತಿದ್ದೀವಿ. ಕ್ಯೂ ಅಷ್ಟು ದೂರ ಇದೆ. ಇವತ್ತು ಶನಿವಾರ ಆಗಿರೋದ್ರಿಂದ ತುಂಬಾ ಜನ ಇದ್ದಾರೆ. ಎಷ್ಟೋ ದಿನಗಳ ನಂತರ ಇವತ್ತು ಶನಿವಾರ ಅಮಾವಾಸ್ಯೆ ಬಂದಿದೆ ಅಂತ ಗೈಸ್, ಅದಕ್ಕೆ ಇಷ್ಟು ಜನ ಇದ್ದಾರೆ. ವಾಹನ ಪೂಜೆ ಮಾಡಬೇಕಂತ ಭಕ್ತಾದಿಗಳು ಅರ್ಚನೆ ಮಾಡಿ ದೇವಸ್ಥಾನದ ಭೋಜನ ಶಾಲೆಯಲ್ಲಿ ಅನ್ನಪ್ರಸಾದ ನಡೀತಾ ಇದೆ. ಮಾಡಬೇಕು, ಯಾರು ಹಾಗೆ ಹೋಗಬಾರ್ದು. ಈಗ ಅನ್ನದ ಸೇವಾ ಗೈಸ್ ದರ್ಶನ ತುಂಬ ರಶಲ್ಲೇ ಚೆನ್ನಾಗಾಯಿತು. ಶನಿವಾರ ಅದರಲ್ಲೂ ಅಮಾವಾಸ್ಯೆ ಟೈಮು ಇಷ್ಟ ಆಗಿರೋದು, ತುಂಬಾ ಖುಷಿ. ಗೈಸ್ ವಾಪಸ್ಸು. ಸೊ ಇವಾಗ ದರ್ಶನ ಮುಗೀತು. ಟೆಂಪಲಿಂದ ಲಂಚ್ಗೆ ಹೋಗ್ತಾ ಇದ್ದೀವಿ. ನಮಗೆ ಮೊದಲೇ ಐಡಿಯಾ ಇರಲಿಲ್ಲ ಟೆಂಪಲ್ಗೆ ಹೋಗಬೇಕು ಅನ್ನೋದು. ಬಟ್ ಇವತ್ತು ತುಂಬ ಒಳ್ಳೆಯ ವಾರ. ಮೊನ್ನೆ ಅಮಾವಾಸ್ಯೆ ಅಂತ ಗೊತ್ತಿತ್ತು, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ಟೆಂಪಲ್ಗೆ ವಿಸಿಟ್ ಮಾಡಿದ್ರೆ ತುಂಬಾ ಖುಷಿ ಆಗ್ತಿದೆ. ಸೊ ಇವಾಗ ಅಲ್ಲಿ ನೆಕ್ಸ್ಟು ಲಂಚ್ಗೆ ಹೋಗೋಣ ಬನ್ನಿ. ಎಲ್ಲಾದರೂ ಸೂಪರಾಗಿರೋ ಪ್ಲೇಸ್ ಕಂಡು ಸಾಕು. ನನ್ನ ಬೆಸ್ಟೀಸು ಸೆಲ್ಫಿ ಕ್ಲಿಕ್ ಮಾಡಿಸ್ಕೊತಿದ್ದಾರೆ. ಗೈಸ್ ಮೇಲಿಂದ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ನೋಡಿ ವ್ಯೂ ಯಾವ ಥರ ಚೆನ್ನಾಗಿ ಕಾಣಿಸ್ತಾ ಇದೆ ಟೆಂಪಲ್ಲು. ನಮ್ಮ ಫ್ರೆಂಡ್ಸು ನಡ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗೂ ತುಂಬಾ ಖುಷಿ ಆಗ್ತಿದೆ ಇವತ್ತು ಟೆಂಪಲ್ ವಿಸಿಟ್ ಮಾಡಿದ್ದಂತೂ. ನನಗೂ ತುಂಬಾ ಖುಷಿ ಆಗ್ತಿದೆ. ವೆಯ್ಟ್ ಮಾಡಿ ಮಗನೇ ಕೆಟ್ಟಾಗದೆ ನೋಡಿ. ಗೈಸ್ ಫೈನಲಿ ಒಂದು ಬಸ್ ಬಂತು. ಸೊ ಹತ್ಕೊಂಡು ಹೋಗೋಣ ಬನ್ನಿ. ಅದಕ್ಕೆ ಗೈಸ್ ಬಸ್ಸು ತುಂಬ ರಶ್ ಇದೆ. ಗೈಸ್ ಫೈನಲಿ ಈ BMTCಲಿ ಬರೋದು ಸಾಕು. ನಾವು ಇವತ್ತು ಪ್ಲ್ಯಾನ್ ಮಾಡಿದ್ದು ಸಾಕು. ಅಷ್ಟು ಸುಸ್ತಾಗ್ಬಿಡೈತೆ ನೋಡಿ. ನಮ್ಮ ಮೇಕಪ್ ಎಲ್ಲ ಹೊರಟೆ ಹೋಗ್ಬಿಡೈತೆ. ಫೈನಲಿ ಬಂದ್ವಿ. ಆದರೂ ಬರೋ ಟೈಮಲ್ಲಿ ಇರೋವಂಥ ಜೋಶು ಇಲ್ಲಿ ಬರೋದಕ್ಕೆ 1.5 ಗಂಟೆ ಆಗೈತೆ. ಜಸ್ಟ್ 5 ಕಿಲೋಮೀಟರ್ಸ್ ಇರೋದು. ಬಟ್ ಟೆಂಪಲ್ಗೆ ಹೋಗಿದ್ದು ಬಂದು ಅಲ್ಲೇ ಒಂದು ಅರ್ಧ ಗಂಟೆ ಬಸ್ಗೆ ವೆಯ್ಟ್ ಮಾಡಿ ಟೈಮೆಲ್ಲ ವೇಸ್ಟ್ ಆಗೋಯ್ತು. ಸೊ ಬನ್ನಿ ಇವಾಗ ಲಂಚ್ ಮಾಡೋಕ್ಕೆ ಹೋಗೋಣ. ಟೆಂಪಲಲ್ಲೇ ತಿನ್ಬೋದಿತ್ತು, ಟೆಂಪಲಲ್ಲಿ ತುಂಬ ರಶ್ ಇದೆ. ಸೊ ಅದರಿಂದ ನಾವೇನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವೋ ಅದು ಪ್ಲ್ಯಾನ್ ಪ್ರಕಾರನೇ, ಇನ್ಕ್ಲೂಡಿಂಗ್ ಅದರಲ್ಲಿ ಒಂದು ಟೆಂಪಲ್ ವಿಸಿಟ್ ಒಂದು ಇನ್ಕ್ಲೂಡ್ ಆಯಿತು ಅಷ್ಟೇ. ಇನ್ನು ಬೇರೆದೆಲ್ಲ ನಾವು ಪ್ಲ್ಯಾನ್ ಮಾಡಿರೋ ಪ್ರಕಾರನೇ ಬಂದಿದ್ದೆ. ನನ್ನ ಫ್ರೆಂಡ್ಸ್ ಹೋಗ್ತಿದ್ದಾರೆ ಒಳಗಡೆ. ಇವರಿಂದನೇ ಇವತ್ತು ನಾನು ಇಲ್ಲಿಗೆ ಬಂದಿದ್ದು. ಇದೇ ಸೆಕೆಂಡ್ ಟೈಮ್ ಬರ್ತಾಯಿದ್ದೀನಿ ನಾನು ಇಲ್ಲಿಗೆ. ಇದಕ್ಕಿಂತ ಫಸ್ಟು ನನ್ನ ಕೊಲೀಗ್ಸ್ ಜೊತೆ ಬಂದಿದ್ದೆ. ಎಲ್ಲ ಚೆನ್ನಾಗಿದೆ ಅಂತೇಳಿ ಇಲ್ಲಿಗೆ ಬರಬೇಕು ಅಂತ ಇವತ್ತು ಬಂದಿದ್ದೀವಿ ಗೈಸ್. ಅಲ್ಲಿ ಬಂದು ಕೂತಿದ್ದೀವಿ. ಸೊ ಆರ್ಡರ್ ಮಾಡಬೇಕು. ಫ್ರೆಂಡು ಏನು ಆರ್ಡ್ರ್ ಮಾಡಬೇಕು ಅಂತ ಗೊತ್ತಾಗ್ದೇ ಎಲ್ಲನೂ ಓದ್ತಾ ಕೂತಿದ್ದಾಳೆ. ಇವಳಂತೂ ಟಿಶ್ಯೂ ಎತ್ಕೊಳ್ಳೋದ್ರಲ್ಲೇ ಬ್ಯುಸಿ ಹೋಗಿದ್ದಾಳೆ. ನೋಡೋಣ
ಏನು ಆರ್ಡ್ರ್ ಮಾಡ್ತಾರೆ ಅಂತ. ತುಂಬ ಓದ್ತಾ ಇದ್ದಾಳೆ ಗೈಸ್. ಫೈನಲಾಗಿ ಏನು ಆರ್ಡ್ರ್ ಮಾಡ್ತಾಳೆ ಬುಕ್ಕೆಲ್ಲ ಓದ್ಬಿಟ್ಟು ನೋಡೋಣ. ನಾವು ಮಿಡಲ್ ಕ್ಲಾಸ್ ಪೀಪಲ್ಸು ಈ ಥರದ್ದು ಏನೇ ಮೆನು ನೋಡಿದ್ರು ಲಾಸ್ಟಲ್ಲಿ ನಾವು ಆರ್ಡ್ರ್ ಮಾಡೋದೇ ನಮ್ಮ ರೆಗ್ಯುಲರ್ ಡಿಶ್ನ. ಬಿರಿಯಾನಿ, ಕಬಾಬ್ ಇವೆ, ಕುಷ್ಕ, ಎಗ್ ರೈಸ್ ಇವೆ ನಮ್ಮ ಮಿಡಲ್ ಕ್ಲಾಸ್ ಅವ್ರದ ಫಸ್ಟ್ ಪ್ರಿಫರೆನ್ಸ್. ಈ ಮೆನುನಲ್ಲಿ ನಾವು ಏನೇ ನೋಡಿದ್ರು ಫೈನಲಾಗಿ ನಾವು ಆರ್ಡ್ರ್ ಮಾಡೋದೇ ಅದು ಗೈಸ್. ಸೊ ಇವತ್ತು ಕೂಡ ನಾನು ಅದೇ ಟ್ರೈ ಮಾಡೋದು. ಬಂದ್ಬಿಟ್ಟು ಆರ್ಡ್ರ್ ಮಾಡಿಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಬನ್ನಿ ಅಂದರೆ ಫೋಟೋ ಶೂಟ್ ಮಾಡಿಸ್ಕೊಳಕ್ಕೆ ಹೋಗಿ ಗೈಸ್. ಫೈನಲಿ ನಾವು ಆರ್ಡ್ರ್ ಮಾಡಿರೋಂತಹ ಫುಡ್ಡು ಬಂತು. ಸೊ ತುಂಬ ಹೊಟ್ಟೆ ಹಸಿತೈತೆ. ಸೊ ಇನ್ನೇನಿಗೆ ತಡ, ಫುಲ್ ಬ್ಯಾಟಿಂಗ್ ಮಾಡಿಬಿಡೋಣ. ಹಾಕೋಕೊಂಡ ಇಂಥ ತಟ್ಟೆ ಹಾಕೊಳ್ಳೋದು ವೀಡಿಯೋ ಮಾಡ್ತೀನಿ. ಓಕೆ ಗೈಸ್, ಫೈನಲಿ ಫುಡ್ ಬಂದಾಗಿದೆ. ಸೊ ಫುಡ್ಡೆಲ್ಲ ತಿಂದು ಖಾಲಿ ಮಾಡಬೇಕು ಗೈಸ್. ಇವಾಗ ಫುಡ್ನೆಲ್ಲ ತಿಂದು ಖಾಲಿ ಮಾಡಾದ್ಮೇಲೆ ಸಿಗ್ತೀವಿ. ಸೊ ಫುಡ್ ಟೇಸ್ಟ್ ಹೇಗಿತ್ತು ಅನ್ನೋದನ್ನ ಹೇಳ್ತೀನಿ ಗೈಸ್. ಫಸ್ಟು ಗೋಬಿ ಮಂಚೂರಿ ಟ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ಗೈಸ್ ಗೋಬಿ ಮಂಚೂರಿ. ಗೈಸ್ ನೆಕ್ಸ್ಟು ಬಿರಿಯಾನಿ ರೈಸು. ಸ್ವಲ್ಪ ಚೇರ್ ತುಂಬ ಫುಲ್ಲ ಗೈಸ್, ಅದೊಂದೇ ಸಮಸ್ಯೆ. ಚೇರ್ ಸ್ವಲ್ಪ ಹೈಟ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಸೊ ಬಿರಿಯಾನಿ ರೈಸ್ನ ಟೇಸ್ಟ್ ಮಾಡ್ತಾ ಇದ್ದೀನಿ, ಹೇಗೈತೆ ನೋಡ್ತೀನಿ. ಬಿರಿಯಾನಿ ರೈಸ್ ಓಕೆ ಗೈಸ್. ಪೀಸ್ ಸಿಕ್ಬಿಡ್ತೀವಿ. ಚೆನ್ನಾಗಿದೆ ಗೈಸ್ ಇದು. ನೆಕ್ಸ್ಟು ಕಬಾಬ್ ಪೀಸ್ ನೋಡಿ, ಚಿಕ್ಕು ಕಬಾಬ್ ಪೀಸ್ ಇದೆ. ಕಬಾಬ್ ಯಾವಾಗೂ ಚೆನ್ನಾಗಿರುತ್ತೆ, ಕಬಾಬ್ ಇನ್ನೂ ಚೆನ್ನಾಗಿದೆ. ಚಿಕನ್ ಲಾಲಿಪಾಪ್ ಟ್ರೈ ಮಾಡ್ತಿದ್ದೀನಿ. ಚಟ್ನಿ ಗೈಸ್, ಆರ್ಡ್ರ್ ಮಾಡಿರೋ ಫುಡ್ಡೆಲ್ಲನೂ ಚೆನ್ನಾಗಿದೆ. ಬಟ್ ಬಿರಿಯಾನಿ ನಮ್ಮ ಲೋಕಲ್ ಬಿರಿಯಾನಿನ ಬೀಟ್ ಮಾಡೋಕ್ಕಾಯ್ತಲ್ಲ. ಸೊ ಎಲ್ಲ ಚೆನ್ನಾಗಿದೆ ಗೈಸ್. ಅದಿಷ್ಟು ನನ್ನ ಫ್ರೆಂಡ್ಸ್ ಜೊತೆ ತಿಂದು ಮುಗಿಸ್ಬಿಟ್ಟು ಆಮೇಲೆ ಗೈಸ್ ಅಲ್ಲಿವರೆಗೂ ಬಾಯ್. ಸ್ಪೂನ್ ಗೈಸ್. ಫೈನಲಿ ನಂದು ಬೋಲು ಖಾಲಿ ಮಾಡಿದ್ದೀನಿ ನೋಡಿ. ಅಂದರೆ ಪೀಸ್ ಎಲ್ಲ ನಾನು ನೀಟಾಗಿ ತಿನ್ನಲ್ಲ, ಇಷ್ಟೇ ತಿನ್ನೋದು. ಸೊ ನಂದು ಖಾಲಿ ಆಯಿತು. ಇಲ್ಲಂತೂ ನನ್ನ ಫ್ರೆಂಡು ತಿಂದವಳು ತಟ್ಟೆಲಿಂದ ಬಿಟ್ಬಿಟ್ಟವಳೆ. ಇಲ್ಲಿಂದ ಹಂಗೆ ಐತೆ. ಅವಳಂತೂ ಇನ್ನೂ ಮುಕ್ಕಲ್ ಬಕ್ಕ ಬಿಟ್ಕೊಂಡಿದ್ದು, ಇವಾಗ ತಿಂದಿದ್ದಾಳೆ. ಸೊ ನಾನು ಮುಗ್ದೈತೆ ಗೈಸ್. ನಾನು ಸ್ವಲ್ಪ ರೆಸ್ಟ್ ತೊಗೊತೀನಿ. ತಿಂದು ಸಾಕಾಗೋಯ್ತು, ಬಾಯೆಲ್ಲ ನೋಯ್ತೈತೆ. ಇವರಿಬ್ಬರು ತಿಂದು ಮುಗಿಸ್ಕೊಂಡು ನಾನು ರೆಸ್ಟ್ ತೊಗೊತೀನಿ ಗೈಸ್. A few moments later. ನಾನು ತಿಂದಿದ್ದೀನಿ ಗೈಸ್. ನೋಡಿ ಎಲ್ಲನೂ ಆಲ್ಮೋಸ್ಟ್ ಖಾಲಿ ಮಾಡಿದ್ದಾರೆ. ಆಲ್ಮೋಸ್ಟ್ ಅಲ್ಲ, ಖಾಲಿನೇ ಆಗೋಗಿದೆ. ಇವ್ರು ಮಾತ್ರ ಒಂದು ಸ್ವಲ್ಪ ಇಟ್ಕೊಂಡಿದ್ದಾರೆ. ಇವರಂತೂ ಒಂದು ಕಾಲು ಭಾಗ ಬಿಟ್ಬಿಟ್ಟಿದ್ದಾರೆ. ಸೊ ತಿನ್ನೋಕ್ಕಾಗಿಲ್ಲ. ಬರೀ ರೈಸೇ ಇದ್ದಿದ್ರೆ ನಾವು ತಿನ್ಕೊಬೋದಿತ್ತು. ಬಟ್ ಅದ್ರ ಜೊತೆ ಸೈಡ್ಸು ಚಿಕನ್ ಕಬಾಬು, ಚಿಕನ್ ಲಾಲಿಪಾಪು ಮತ್ತು ಮಂಚೂರಿ ಇದ್ದಿದ್ದರಿಂದ ನಮಗೆ ಅದನ್ನು ಖಾಲಿ ಮಾಡೋಕ್ಕಾಗಿಲ್ಲ. ಸೊ ಅದು ಏನಕ್ಕೆ ಉಳಿದಿರೋದು ಅಂತಂದರೆ ಇವೇ ಖಾಲಿ ಮಾಡಿಸಿರೋದು ಅದನ್ನು. ಸೊ ಫುಲ್ ಆಗಿದೆ, ರೆಸ್ಟ್ ತೊಗೋತಿದ್ದಾರೆ. ಸೊ ಬಿಲ್ ಎಷ್ಟಾಗಿದೆ ಅಂತ ನೋಡೋ ಸಮಯ ನೋಡಿ.
ಇದಿಷ್ಟು ಡಿಶಲ್ಲಿ ನಮಗೆ ಇಷ್ಟ ಆಗಿದ್ದು, ಎಸ್ಪೆಷಲಿ ನನಗೆ ಇಷ್ಟ ಆಗಿದ್ದು ಗೋಬಿ ಮಂಚೂರಿ. ಸೊ ಗೋಬಿ ಮಂಚೂರಿ, ಚಿಕನ್ ಲಾಲಿಪಾಪು ಮತ್ತು ಚಿಕನ್ ಕಬಾಬು 3 ಚೆನ್ನಾಗಿತ್ತು. ಬಿರಿಯಾನಿ ಅಂದ್ಕೊಂಡಿದ್ದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿಲ್ಲ. ಸೊ ಬಿರಿಯಾನಿ ಆದರೂ ತಿನ್ಕೊಂಬಿಟ್ಟೆ, ದುಡ್ಡು ಕೊಟ್ಟಿದ್ದೀನಲ್ವ ಹೊಟ್ಟೆ ಉರಿಯುತ್ತೆ ಅಂತ. ಸೊ ಇವರು ಆಲ್ಮೋಸ್ಟ್ ಟ್ರೈ ಮಾಡಿದ್ರು, ಆಗಲಿಲ್ಲ. ಸೊ ಇವ್ರದಂತೂ ಊಟಕ್ಕಿಂತ ಮುಂಚೆ, ಊಟ ಆದಮೇಲೆ ಯಾವಾಗಲೂ ಫೋಟೋಶೂಟ್. ನಾನಂತೂ ಒಂದು ಫೋಟೋನೂ ತೆಗೆಸ್ಕೊಳ್ಳಿಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಗಾಯ್ಸ್. ಸುತ್ತಲೂ ಗ್ರೀನ್, ಎಲ್ಲಿ ನೋಡಿದ್ರು ಗ್ರೀನ್ ಪ್ಯಾಲೇಸ್. ಸೊ ಗ್ರೀನೇ ಇದೆ. ಸೊ ಚೆನ್ನಾಗಿದೆ ಗಾಯ್ಸ್. ಬಿಡದಿ ಕಾಡು ಮನೆ ಪಕ್ಕ. ಸೊ ಇದು 2ನೇ ಸತಿ ನಾನು ವಿಸಿಟ್ ಮಾಡ್ತಾ ಇರೋದು. ಸೊ ಯಾರಾದರೂ ವಿಸಿಟ್ ಮಾಡಿದರೆ ಆಲ್ರೆಡಿ ಕಮೆಂಟ್ಸಲ್ಲಿ ತಿಳಿಸಿ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ ಅನ್ನೋದನ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿದೆ ಗೈಸ್. ಬಿಲ್ಲು 815 ಆಗಿದೆ. ಸೊ ಐಸ್ ಕ್ರೀಮ್ನ ಲಾಸ್ಟಲ್ಲಿ ನಮ್ಮ ಪಾಂಡ ಅವರು ಬೇಡಿಕೆ ನಂತರ ಬಂದಿದೆ. ಸೊ ಐಸ್ ಕ್ರೀಮ್ನ ಖಾಲಿ ಮಾಡೋಣ. ಐಸ್ ಕ್ರೀಮ್ ಟೇಸ್ಟ್ ನೋಡೋಣ. ಅವರಿಬ್ಬರು ಸ್ಟ್ರಾಬೆರಿನ ತೊಗೊಂಡಿದ್ದಾರೆ, ನಾನು ವೆನಿಲಾ ಟ್ರೈ ಮಾಡ್ತಾ ಇದ್ದೀನಿ. ಗೈಸ್ ಫೈನಲಿ ಐಸ್ ಕ್ರೀಮು ಕೂಡ ತಿಂದಾಯಿತು, ಇನ್ನೇನು ಹೊರಡೋದು ಅಷ್ಟೇ. ಸೊ ಇವತ್ತಿನ ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇವತ್ತಿನ ಲಾಗು ಪೂರ್ತಿ ನೋಡಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹಾಗೇನು ಇವತ್ತು ಲಾಗಿ ಹೇಗಿತ್ತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವ್ಯಾರಾದರೂ ಇಲ್ಲಿಗೆ ವಿಸಿಟ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋದನ್ನ ತಿಳಿಸಿ ಗೈಸ್. ಸೊ ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಈ ಥರ ವೀಡಿಯೋಸ್ಗಾಗಿ ಸಾನು ಕನ್ನಡ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಾದರೂ ಸಜೆಷನ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ಗೈಸ್. ಲೈಕ್ ಕೊಟ್ಟೋದನ್ನ ಮಾತ್ರ ಮರಿಬೇಡಿ. ಬೈ ಗೈಸ್. ಸೊ ಹೊರಡ್ತಾ ಇದ್ದೀವಿ ಗೈಸ್ ವಾಪಸ್ಸು. ಇವಾಗ ಬಸ್ ಹಿಡ್ಕೊಂಡು ಹೋಗೋದೆ ನಮಗೆಲ್ಲ ಇರೋದು. ನೋಡಿ ಇವಳು ಐಸ್ ಕ್ರೀಮ್ ತಿನ್ಕೊಂಡ್ಬರ್ತಾವಳೆ. ನಾವಿವತ್ತು ವಿಸಿಟ್ ಮಾಡಿರ್ತಕ್ಕಂತಹ ಪ್ಲೇಸ್ ಬಂದು ಗೋಲ್ಡನ್ ಗ್ರೀನ್ ಪ್ಯಾಲೇಸು, ಕಾಡು ಮನೆ ಹತ್ರ ಇದೆ. ಸೊ ಯಾರಾದರೂ ಆಲ್ರೆಡಿ ವಿಸಿಟ್ ಮಾಡಿದರೆ ಕಮೆಂಟ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ಗೈಸ್. ನೋಡಿ ನನಗೆ ಲಾಗ್ ಮಾಡೋಕ್ಕೆ ಬಿಡ್ತಾಯಿಲ್ಲ, ಎಷ್ಟು ಡಿಸ್ಟರ್ಬೆನ್ಸ್ ಅಂತ ಅಂದರೆ ಗಾಡಿಗಳು ಓಡಾಡ್ತಾನೆ ಇದ್ದಾವೆ. ನಾನು ಮಾತಾಡೋದು ಕೇಳಿಸ್ತೈತೋ ಕೇಳಿಸ್ತಿಲ್ಲೋ ನನಗೆ ಗೊತ್ತಾಗ್ತಿಲ್ಲ.